ಅವ್ರ ಕಾಲದಲ್ಲಿ ಎಷ್ಟು ಪರ್ಸೆಂಟೇಜ್ ಯುಟಿಲೈಸೇಷನ್ ಇದೆ, ನಮ್ಮಲ್ಲಿ ಎಷ್ಟು ಯುಟಿಲೈಸೇಷನ್ ಇದೆ ಗೊತ್ತಾಯ್ತಾ? ಈ ಪೀರಿಯಡ್ಗೆ ಫಾರ್ ಬೆಟರ್ ಗೊತ್ತಾಯ್ತಾ? ಅವ್ರ ಆರೋಪದ ಅಪೋಸಿಷನ್ ಲೀಡರ್ ಇರುವಾಗ ಆರೋಪ ಮಾಡ್ತಾ ಇರೋದು ಅವ್ರು ಚಾಳಿ. ಸತ್ಯಾಂಶಕ್ಕೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ದೂರ ಇರ್ತಕ್ಕಂಥದ್ದು. ನಮ್ಮಲ್ಲಿ SC ST ಏನ್ SCP TSP ಕಾಯ್ದೆ ಅಡಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಡಬೇಕಾಗಿದ್ರೆ ಮತ್ತೆ ಅಲೋಕೇಶನ್ ಮಾಡಬೇಕಾಗಿದೆ ಅವೆಲ್ಲವೂ ಮಾಡಿದ್ವಿ. ಈಗಾಗಲೇ 54% ಹೆಚ್ಚು ಹಣ ಖರ್ಚು ಮಾಡಿದ್ರೆ. ಮಿಕ್ಕಿದ್ದು ಕೂಡ ಈಗೆಲ್ಲ ಪ್ರೋಗ್ರಾಮ್ಸ್ಗಳು ಅವೆಲ್ಲ ಪೈಪ್ಲೈನ್ ಅಲ್ಲಿ ಇರೋದ್ರಿಂದ ಅದು ಕೂಡ ನಾವು ಮಾರ್ಚ್ 31 ಒಳಗಡೆ ಸಂಪೂರ್ಣವಾಗಿ ಹಣವನ್ನು ಅವರ ಅಭ್ಯುದಯಕ್ಕೆ ನಾವು ವಿನಿಯೋಗ ಮಾಡ್ತೀವಿ. ಶಾಸಕರಿಗೆ ಬಿಡುಗಡೆ ಆಗ್ತಿರೋ ಅನುದಾನ ಸಮಾಧಾನ ಅಲ್ಲ ರೀ, ನೋಡ್ರಿ ಏನಾಗ್ತದೆ, ಎಲ್ರಿಗೂ ಕೂಡ ಹೊಸದಾಗಿ ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ ಎಲ್ಲ ಪಕ್ಷದಲ್ಲೂ ಬಂದಿರ್ತಕ್ಕಂಥವ್ರು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಬೇಕು, ಅನುದಾನ ತಗೊಂಡೋಗ್ಬೇಕು ಅಂತ ಅಭಿಲಾಷೆ ಇದ್ದವರು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರೇನೋ ಅವ್ರ ಮನೆ ಕೇಳೋದಿಲ್ಲ. ಶಾಸಕರು ಕೇಳ್ತಕ್ಕಂಥದ್ದು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅವರ ಒಂದು ಬೇಡಿಕೆ ಇರುತ್ತೆ. ಅಭಿವೃದ್ಧಿಯನ್ನು ಕೂಡ ಹಂತ ಹಂತವಾಗಿ ನಮ್ಮ ಸರ್ಕಾರ ಪೂರೈಸುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ RDPR ನಲ್ಲಿ ಹಣ ಕೊಡ್ತಕ್ಕಂಥದ್ದು ಮತ್ತೆ ಇದರಲ್ಲಿ ದುಡಿಮುಡಿಗಳಲ್ಲಿ ಕೊಡ್ತಕ್ಕಂಥದ್ದು ಇವೆಲ್ಲ ಕೂಡ ಚಾಲು ಆಗಿದೆ. ಕಡೂರು ಆನಂದ್ ಅವರು ನಿಮ್ಗೆ ಆರೋಪ ಮಾಡಿದ್ದಾರೆ, KPC ಅಧ್ಯಕ್ಷರ ಬಗ್ಗೆ ಮಾತನಾಡುವಂಥದ್ದು ಅವರೇ ಸರಿ ಎಲ್ಲ 4-5 ಸಚಿವರಿಂದ ಡ್ಯಾಮೇಜ್. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರವರು ಅಭಿಪ್ರಾಯ ತಿಳಿಸಲಿಕ್ಕೆ ಅವರ ಸರ್ವ ಸ್ವತಂತ್ರ ಇದ್ದಾರೆ. ಅವರು ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಹೇಳ್ಕೊಡೋದು ಮುಂದೇನು ಆಕ್ಷೇಪ ಇಲ್ಲ. ನೋಟಿಸ್ ನೋಡಿ, ಅದು ರಾಜಕೀಯ ಪ್ರೇರಿತವಾಗಿ ಕೊಟ್ಟಿರ್ತಕ್ಕಂಥ ನೋಟಿಸ್. ಇದರಲ್ಲಿ ED ಕೊಟ್ಟಿರ್ತಕ್ಕಂಥ ನೋಟಿಸ್ ಸತ್ಯಾಸತ್ಯತೆ ಬಗ್ಗೆ ಈಗಾಗಲೇ ಕೋರ್ಟ್ ಮುಂದೆ ಬಂದಿದೆ. ಕೋರ್ಟ್ ನಲ್ಲಿ ಅದಕ್ಕೆ ಸ್ಟೇನು ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 10ಕ್ಕೆ ಕೆಲಸನ ಮುಂದೂಡಿದ್ದಾರೆ. ಕೋರ್ಟ್ ಅಲ್ಲಿ ಇರ್ತಕ್ಕಂಥ ವಿಚಾರ ಬಗ್ಗೆ ನಾವು ಹೆಚ್ಚು ವಿಷಯಗಳನ್ನ ಪ್ರಸ್ತಾಪ ಮಾಡುತ್ತೆ. ದಟ್ ಅಬೌಟ್ ಸಬ್ಜುಡಿಸ್ ಅಂತ ಗೊತ್ತು, ನಮಗೂ ಗೊತ್ತಿದೆ. ಅದನ್ನ ನಾನು ಹೆಚ್ಚು ನಂಬಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಸರ್, ಈಗ CBI ಏನಾದ್ರು ಕೇಸ್ ಒಂದ್ ವೇಳೆ ಹೋದ್ರೆ ಕಷ್ಟ ಆಗ್ಬಹುದಲ್ವಾ? ಏನ್ ಕಷ್ಟ ಆಗ್ತದ್ರಿ? ನೋಡಿ, ಕಾನೂನು ಎಲ್ರಿಗೂ ಒಂದೇ. ಅವ್ರಿಗೊಂದು ಕಾನೂನು, ಇನ್ನೊಬ್ಬರಿಗೊಂದು ಕಾನೂನು ಏನಿರೋದಿಲ್ಲ. ಸಂಸ್ಥೆಗಳು ಏನಿದ್ದಾವೆ ಈಗ ಕೇಂದ್ರ ಸರ್ಕಾರದಲ್ಲಿ CBI ಯಾರ ಅಧೀನದಲ್ಲಿ ಇರ್ತಕ್ಕಂಥದ್ದು ಒಬ್ಬರು ಸ್ವಾಧೀನದಲ್ಲಿ ಇರ್ತದೆ. ಹಾಗೇನೆ ಒಬ್ಬೊಬ್ರು ಒಂದೊಂದು ಕಡೆ ಅಧೀನ ಇದ್ದೇ ಇರ್ತದೆ. ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಏನಿರ್ತಾರೆ ಅವರು ಯಾವ ಅಧಿಕಾರ ಅಲಂಕಾರ ಮಾಡಿರ್ತಾರೆ ಅವರ ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆಗಳಿದ್ದಾವೆ. ಆ ಸಂಸ್ಥೆಗಳಿಗೆ ಅವಕ್ಕೆ ಒಂದು ಸ್ವಾಯತ್ತತೆಯನ್ನ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಸ್ವಾಯತ್ತ ಸಂಸ್ಥೆಗಳಾಗಿ ಅವೆಲ್ಲವೂ ಕೂಡ ಕಾರ್ಯನಿರ್ವಹಿಸ್ತದೆ. ನಾವು ಅವರ ಸ್ವಾಯತ್ತತೆ ಬಗ್ಗೆ ಅವ್ರ ಕಾರ್ಯನಿರ್ವಹಣೆ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಕ್ಕಂಥದ್ದು ಅದು ಸರಿಯಾದಂತದ್ದಲ್ಲ. ಸರ್, ಇನ್ನೊಂದು ಶಾಸಕ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವ್ರನ್ನ CM ಮಾಡೋದು ಹೈಕಮಾಂಡ್ ಶಾಸಕರಲ್ಲ, ಶಾಸಕರ ಬೆಂಬಲ ಬೇಕಾಗಿಲ್ಲ, ಹೈಕಮಾಂಡ್ ಆದೇಶ ಮಾಡುತ್ತೆ. ಶಾಸಕರ ಅಭಿಪ್ರಾಯ ಕೇಳಿ ಅಂತಿಮವಾಗಿ ಹೈಕಮಾಂಡ್ ತೆಗೆದುಕೊಳ್ತಕ್ಕಂಥ ನಿರ್ಣಯ. ಶಾಸಕರ ಅಭಿಪ್ರಾಯ ಏನೇ ಇದ್ರೂ ಕೂಡ ಅಂತಿಮವಾಗಿ ಈಗ ಎಲ್ಲ 138 ಜನ ಶಾಸಕರು ಒಂದೇ ಅಭಿಪ್ರಾಯದಲ್ಲಿ ತರೋದಿಲ್ಲ. ಕೆಲವರು ಒಬ್ರು ಇನ್ನೊಬ್ರು ಈಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಲ್ಲ, ಬಹಳಷ್ಟು ಜನ ಸ್ಥಾನಕ್ಕೆ ಅರ್ಹತೆಯನ್ನ ಹೊಂದಿರ್ತಕ್ಕಂಥವ್ರು ಇದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ಕೇಳ್ಕೊಳ್ತಾರೆ. ಅಂತಿಮವಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಏನ್ ನಿರ್ಣಯ ತಗೊಳ್ತಾರೆ ಆ ನಿರ್ಣಯಕ್ಕೆ ಎರಡೂ ಕೂಡ ಬದ್ಧರಾಗಿದೆ. ಹೇಳಿದ್ದಾರೆ, ನಾನು ಹೇಳಿದೀನಿ, ಸಂದೇಶ ಕೊಟ್ಟಿದ್ದಾಗಿದೆ, ನೋಡೋಣ ಅಂತ ಹೇಳಿದ್ದಾರೆ. ಅವರು ಹೇಳಿದ ಮೇಲೆ ನಾವು ನಾಯಕತ್ವದ ಬಗ್ಗೆ ಯಾವುದೇ ರಾಜಕೀಯ ಪಕ್ಷದ ವಿಚಾರದಲ್ಲಿ ನಾವು ಯಾರು ಕೂಡ ಏನು ಕೂಡ ನಾವು ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನಿಷ್ಟೇ ಹೇಳಲಿಕ್ಕೆ ಬಯಸೋದು, ಏನೆಲ್ಲ ಪಕ್ಷದ ವಿದ್ಯಮಾನಗಳಿರ್ಬೋದು, ಸರ್ಕಾರದಲ್ಲಿ ನೇಮಕಾತಿಗಳಿರ್ಬೋದು, ಎಲ್ಲವೂ ಕೂಡ ಅಂತಿಮ ನಿರ್ಣಯ ಹೈಕಮಾಂಡ್ ಅವ್ರದ್ದು ಇರ್ತದೆ. ಹೈಕಮಾಂಡ್ ಹೇಳದಂತ ನಿರ್ಣಯಕ್ಕೆ ಎಲ್ಲರೂ ಕೂಡ